ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಬ್ರಹ್ಮದಂಡೆಯ ಬಗ್ಗೆ, ಹಾಗೆ ಇದರಿಂದ ಯಾವ ರೀತಿ ಜನವಶೀಕರಣ ಹಾಗೆ ಆಕರ್ಷಣೆಯನ್ನು ಮಾಡ್ಕೊತಾರೆ, ಹಾಗೆ ವಿದ್ಯಾರ್ಥಿಗಳಿಗೆ ಹೇಗೆ ಇದು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡಲಾಗಿದೆ. ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಒಂದು ಪರಿಹಾರವನ್ನು ಹೇಳಲಾಗಿದೆ. ಹಾಗೆ ಇದರಿಂದ ಜನವಶೀಕರಣವನ್ನು ಕೂಡ ಮಾಡ್ಕೋಬಹುದು. ಅದೇ ಸಕ್ಸಸ್ಗೂ ಕೂಡ ತುಂಬಾ ಉಪಯುಕ್ತವಾದಂಥ ಸಸ್ಯ ಅಂತಲೇ ಹೇಳ್ಬೋದು. ಇಡೀ ಸಸ್ಯ ಬೇರು ಸಮೇತವಾಗಿ ಇಡೀ ಸಸ್ಯ ಕೂಡ ಇದು ವಶೀಕರಣಕ್ಕೆ ಬಳಸ್ತಾರೆ ಅಂತಲೇ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇದರಲ್ಲಿ ಆನಂದ್ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಅದನ್ನು ನೀವು ಕೇಳಿಕೊಂಡು ನಿಮ್ಮ ಮಕ್ಕಳೇನಾದರೂ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರೆ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇದನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆ ನಿಮ್ಮ ಒಳ್ಳೆಯದಕ್ಕಷ್ಟೇ ಬಳಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದನ್ನ ನಿಮಗೆ ಸ್ವತಃ ನೋಡಿಸಿ ಅದರ ಕ್ರಮವನ್ನು ತಿಳಿಸಬೇಕಾಗಿತ್ತು. ಆದರೆ ಬ್ರಹ್ಮದಂಡಿ ಎಂಬತಕ್ಕಂಥದ್ದು ಬೆಟ್ಟ ಗುಡ್ಡಗಳ ಹತ್ರ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಭೂಮಿಗಳಲ್ಲೇ ಅದು ಹೆಚ್ಚು ಬೆಳೀತಕ್ಕಂಥದ್ದು. ಆದರೆ ಒಂದು ಬ್ರಹ್ಮದಂಡಿಯ ಸಣ್ಣದಾದಂಥ ಒಂದು ಕಡ್ಡಿ ನಿಮ್ಮ ಹತ್ರ ಇದ್ರೂ ಆ ಸಭಾ ಆಕರ್ಷಣೆ ಮಾಡುತ್ತೆ. ಆಕರ್ಷಣೆಗೆ ಮತ್ತು ಸಾಧ್ಯವಾದಷ್ಟು ಜಯವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ, ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ, ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಅಲ್ಲಿ ಅಭಿವೃದ್ಧಿಗೆ, ಹಾಗೆ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದಾಗ ನಿಮ್ಗೊಂದು ಸ್ಥಾನಮಾನ ಸಿಗ್ಲಿಕ್ಕೆ ಬ್ರಹ್ಮದಂಡಿ 1 ಇಂಚಷ್ಟು ಕಡ್ಡಿ ಇದ್ರೂ ಸಾಕು. ಬ್ರಹ್ಮದಂಡಿಯನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತರುವ ಪ್ರಯತ್ನ ನಾನು ಮಾಡ್ತೇನೆ. ಆದ್ರೆ ಬ್ರಹ್ಮದಂಡಿ ಎಂಬತಕ್ಕಂಥದ್ದು ಎಲ್ಲೇ ಸಿಕ್ಕಿದ್ರು ಅದು ಮೈತುಂಬ ಮುಳ್ಳಿರೋದ್ರಿಂದ ನೋಡಿ, ಬ್ರಹ್ಮದಂಡಿಯನ್ನ ಏಕಾಏಕಿ ನಾವು ಕೈಯಲ್ಲಿ ಸಡನ್ ಕೀಳ್ಲಿಕ್ಕೆ ಆಗುದಿಲ್ಲ. ಬ್ರಹ್ಮದಂಡಿ ಬೇರೆ ಹತ್ರ ಮುಳ್ಳು ಕಡಿಮೆ ಇರುತ್ತೆ, ಮೇಲ್ಭಾಗ ಮೈತುಂಬ ಮುಳ್ಳಿರುತ್ತೆ. ಅತಿಯಾದಂತ ಮುಳ್ಳಿದ್ರು ಅದರ ಗುಣ ಇದೆಯಲ್ಲ, ಅದು ಬಹಳ ಉತ್ತಮ. ಬ್ರಹ್ಮದಂಡಿ ತಂತ್ರಸಾರ ಪ್ರಕಾರ ಎಷ್ಟು ಮುಖ್ಯನೋ ಆಯುರ್ವೇದಿಕಲ್ಲೂ ಅದಷ್ಟೇ ಮುಖ್ಯ. ಆಯುರ್ವೇದಿಕಲ್ಲಿರ್ತಕ್ಕಂಥ ಅದರ ಔಷಧಿ ಗುಣಗಳು, ಔಷಧಿಯ ಗ್ರಂಥಗಳಲ್ಲಿ ಅಂದ್ರೆ ಆಯುರ್ವೇದಿಕ್ ಗ್ರಂಥಗಳಲ್ಲಿ ಬ್ರಹ್ಮದಂಡಿ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಬ್ರಹ್ಮದಂಡಿ ಎಂಬತಕ್ಕಂಥದ್ದನ್ನ ತಂತ್ರಸಾರದಲ್ಲಿ ಉಪಯೋಗಿಸೋದಾದ್ರೆ ನಮ್ಮ ಯಶಸ್ಸಿಗಾಗಿ ನಾವು ಮಾಡ್ಕೊಳ್ಬಹುದು. ಇದೇ ಯಶಸ್ಸಿಗಾಗಿ ಮಾಡ್ಕೊಳ್ಳೋದು ಒಂದು ಭಾಗ ಆದ್ರೆ, ತಂತ್ರಗಳಲ್ಲಿ ಅಥರ್ವಣಕ್ಕೆ ಸಂಬಂಧಪಟ್ಟದ್ದು ಆಲೋಚನೆ ಮಾಡಿದ್ರೆ ಬ್ರಹ್ಮದಂಡಿ ಎಂಬತಕ್ಕಂತಹ ವನಸರಿ ಈ ಸೃಷ್ಟಿ, ಈ ನಭೋಮಂಡಲ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಭೂಮಂಡಲದಲ್ಲಿ ವನಸರಿಗಳ ಆ ವಿಶೇಷವಾಗಿರ್ತಕ್ಕಂಥ ಒಂದು ಮೇರು ಪರ್ವತದಂತ ಕೆಲಸ ಮಾಡ್ತಕ್ಕಂಥದ್ದು ಇದು ಬ್ರಹ್ಮದಂಡಿ ಅಂದ್ರೆ ತಪ್ಪಲ್ಲ. ಅಂತಹ ಬ್ರಹ್ಮದಂಡಿಯನ್ನ ತಾಂತ್ರಿಕರು ಅಥವಾ ತಂತ್ರಸಾರ ಮಾಡ್ತಕ್ಕಂಥವ್ರು ಅಥವಾ ಕೆಲವು ಕ್ಷುದ್ರ ಪ್ರಯೋಗಗಳನ್ನು ಮಾಡ್ತಕ್ಕಂಥವ್ರು, ಅವರಿಗಂತೂ ಇದು ಮತ್ತಷ್ಟು ಹೆಚ್ಚು ಕೆಲಸ ಮಾಡುತ್ತೆ. ಆದರೆ ಇವತ್ತಿನ ಕಾಲಧರ್ಮದಲ್ಲಿ ಅದರ ಬಗ್ಗೆ ನನ್ನ ಮಾತು ನಿಲ್ಲಿಸ್ತೇನೆ. ಆದರೆ ನಿಮಗೆ ಆರೋಗ್ಯಕರವಾದಂತಹ, ನಿಮ್ಮ ಬೆಳವಣಿಗೆಗೆ ಬೇಕಾದಂತಹ, ಅಂತಹ ಒಂದು ಬೆಳವಣಿಗೆಗೆ ಬೇಕಾದಂತಹ ಧರ್ಮ ಸೂಕ್ಷ್ಮತೆಗಳನ್ನ ಬ್ರಹ್ಮದಂಡಿಯಿಂದ ತಾವು ಸಿದ್ಧಪಡಿಸ್ಕೊಳ್ಬಹುದು. ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದ್ರೂ, ನಿಮ್ಮ ಜಮೀನುಗಳಲ್ಲೆಲ್ಲಾದ್ರೂ, ಬೆಟ್ಟ ಗುಡ್ಡಗಳ ಹತ್ರ ಎಲ್ಲಾದ್ರೂ ಬ್ರಹ್ಮದಂಡಿ ಕಂಡು ಬಂದ್ರೆ ಅದರ ಬೇರ್ ಸಮೇತ ಬ್ರಹ್ಮದಂಡಿಯನ್ನ ನೀವು ನಮಗೂ ಕಳಿಸ್ಕೊಡಿ. ನೀವು ಸಹಿತ ಅದನ್ನು ತಗೊಂಡು ಅದನ್ನ ಮನೇಲಿ ಇಟ್ಕೊಳ್ಳಿ. ಬ್ರಹ್ಮದಂಡಿ ಬಗ್ಗೆ ಇನ್ನಷ್ಟು ಅದ್ಭುತವಾದಂತಹ ಒಂದಷ್ಟು ತಂತ್ರಸಾರಗಳಿದೆ. ಬ್ರಹ್ಮದಂಡಿ ಎಂಬತಕ್ಕಂಥದ್ದು ಯಾವುದೇ ಶುಭದ ಸಂಕೇತದಲ್ಲೂ ಅದನ್ನು ಬಳಸ್ಕೊಳ್ಬಹುದು. ಬ್ರಹ್ಮದಂಡಿ ಎಂಬತಕ್ಕಂಥದ್ದು ನಮ್ಮ ಯಶಸ್ಸಿಗೆ, ತಂತ್ರಸಾರಗಳಿಗೆ, ಯಾವುದೇ ತಂತ್ರಕ್ಕಾದ್ರೂ ಒಂದು ಅರ್ಧ ಇಂಚಷ್ಟು ಬ್ರಹ್ಮದಂಡಿಯನ್ನ ಸೇರಿಸಿದ್ರೆ ಅದಕ್ಕೆ ನೀವು ಮಂತ್ರ ಬೇಡ, ಅದು ಆಟೋಮೆಟಿಕ್ ಆಗಿ ತಂತ್ರ ಭಾಗದಲ್ಲಿ ಕೆಲಸ ಮಾಡುತ್ತೆ. ಬ್ರಹ್ಮದಂಡಿ ಎಂಬತಕ್ಕಂಥದ್ದು ಯಾವುದೇ ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ತುಂಬಾ ಜನದ ಬಾಯಿ ಮಾತು ಏನಪ್ಪಾ ಅಂದ್ರೆ, ವರ್ಷವೆಲ್ಲ ಕಷ್ಟಪಟ್ಟು ಓದ್ತೀವಿ, ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ಬೇಕಾದ್ರೆ ಮರೆತು ಬಿಡ್ತೀವಿ, ಭಯ ಪಡ್ತೀವಿ, ನಾವು ಬರೀಲಿಕ್ಕಾಗಲ್ಲ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ನರ್ವಸ್ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂತಹ ಮಕ್ಕಳಿಗೆ ಬ್ರಹ್ಮದಂಡಿಯ ಒಂದು ಅರ್ಧ ಇಂಚಷ್ಟು ಕಡ್ಡಿಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ಪರಿಸರದಲ್ಲೋ ಅಥವಾ ನಿಮ್ಮ ಜಾಮೆಟ್ರಿ ಬಾಕ್ಸ್ ಅಲ್ಲೋ ಅದಿತ್ತು ಅಂದ್ರೆ ನಿಮಗೊಂದು ಆತ್ಮಸ್ಥೈರ್ಯ, ನಿಮಗೊಂದು ಅದ್ಭುತವಾದ ಧೈರ್ಯ, ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀರಿ. ಯಾರಿಗೆ ಬ್ರಹ್ಮದಂಡಿ ಈ ತಂತ್ರದಲ್ಲಿ ಇನ್ನೊಂದು ಅದ್ಭುತವಾದ ರಹಸ್ಯ ಏನಂದ್ರೆ, ಯಾರಾದ್ರೂ ವಾಸ್ತುಪುರಕ್ಕೆ ಹೋದಾಗ ಅಥವಾ ಎಲ್ಲಾದ್ರೂ ಹೊರಟಾಗ ಅವರು ತಂತ್ರಸಾರ ಮಾಡ್ತಾರೆ, ಅವ್ರು ನಮಗ್ ತೊಂದರೆ ಕೊಡ್ತಾರೆ ಅಥವಾ ಅವ್ರು ತೊಂದರೆ ಮಾಡೋರು ಅಂತ ನಿಮಗೆ ಕನ್ಫರ್ಮ್ ಆದ್ರೆ, ಅವ್ರು ತೊಂದರೆ ಮಾಡದೇ ಸತ್ಯ ಅಂತ ನಿಮಗೆ ಅನ್ಸಿದ್ರೆ 1 ಇಂಚಷ್ಟು ಬ್ರಹ್ಮದಂಡಿಯನ್ನ ವ್ಯಾನಿಟಿ ಬ್ಯಾಗ್ ಅಲ್ಲಿ
ನೀವು ಅದನ್ನ ಶೇಖರಣೆ ಮಾಡಿ ಅದನ್ನ ಜೊತೆಲಿ ಇಟ್ಕೊಂಡು ಹೊರಟ್ರೆ ಆ ಕ್ಷಣಕ್ಕೆ ಅವ್ರು ಮಾಡತಕ್ಕಂಥ ತಂತ್ರಸಾರಗಳು ಏನ್ ಮಾಡಿದ್ರು, ಎಂಥದ್ದೇ ವಿದ್ಯೆ ಅವ್ರು ಉಪಯೋಗಿಸಿದ್ರು, ಅದು ನಿಮ್ಮ ಮೇಲೆ ಅದರ ಹಂತಕ್ಕೆ ಬರುವುದಿಲ್ಲ. ನಿಮ್ಮ ಮೇಲೆ ಆ ಪ್ರಯೋಗ ನಡೆಯುವುದೇ ಇಲ್ಲ. ಬ್ರಹ್ಮದಂಡಿಯಲ್ಲಿ ಅಂತಹ ಅದ್ಭುತವಾದ ಗುಣ ಇದೆ. ಆದ್ರೆ ಮೈತುಂಬ ಮುಳ್ಳಿಂದ ಇರ್ತಕ್ಕಂಥದ್ರಿಂದ ಅದನ್ನ ಎಲ್ಲರೂ ಸಹಿತ ಇಟ್ಕೊಂಡು ಓಡಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಮುಳ್ಳುಗಳನ್ನ ದೂರ ಮಾಡಿ ಜೋಪಾನವಾಗಿ ಅದರ ಕಡ್ಡಿ ಅದರ ಬೇರನ್ನು ಮಾತ್ರ ಉಪಯೋಗಿಸ್ಕೋಬೇಕು. ಜೊತೆಗೆ ಬ್ರಹ್ಮದಂಡಿಯನ್ನ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ, ರಕ್ತಚಂದನ, ಶ್ರೀಗಂಧ, ರಕ್ತಚಂದನ, ದೇವದಾರಿ ಎಂಬತಕ್ಕಂತಹ ವನಸಿರಿಯನ್ನು ಸಹಿತ ಈ ಮೂರನ್ನು ಮಿಶ್ರಣ ಮಾಡಿ ಗಂಧ ತೆಗಿಬೇಕು. ದೇವದಾರಿ, ರಕ್ತಚಂದನ, ಶ್ರೀಗಂಧ ಈ ಮೂರರ ಗಂಧವನ್ನು ತೆಗೆದು ಗಂಧಕ್ಕೆ ಈ ಒಂದು ಬ್ರಹ್ಮದಂಡಿಯನ್ನು ಸೇರಿಸಿ ಗಂಧ ತೆಗೆದು ಆ ಗಂಧವನ್ನ ವಿಶೇಷವಾಗಿರ್ತಕ್ಕಂಥ ದೇವಿಯ ಮಹಾಮಂತ್ರವನ್ನ 11 ಬಾರಿ ಹೇಳಿಕೊಂಡು ಒಂದಿಷ್ಟು ಗಂಧವನ್ನ ಹಾಗೆ ಹಣೆಗೆ ಇಟ್ಕೊಂಡ್ರೆ ಯಾವ ಯಂತ್ರ ಬೇಡ, ಯಾವ ಚಕ್ರ ಬೇಡ, ನೀವೆಲ್ಲಿ ಹೋಗಿ ನಿಂತರೂ ಆ ಸಭೆ ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ. ಆ ಸಭೆಯಲ್ಲಿರ್ತಕ್ಕಂಥ ಸಭಿಕರು ನಿಮಗೆ ಒಂದು ಸ್ಥಾನಮಾನವನ್ನ ಕಲ್ಪಿಸ್ತಾರೆ. ಈ ಪ್ರಯೋಗವನ್ನು ಮಾಡಿ ಇದರಿಂದ ಹೆಚ್ಚಿನ ಉಪಯೋಗವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.